ಎಲ್ಲ ಸ್ವಾತಂತ್ರ್ಯ ಸೇನಾನಿಗಳನ್ನು ಮತ್ತು ಕಲ್ಯಾಣ ಕರ್ನಾಟಕ ವಿಮೋಚನೆಗೆ ಕಾರಣಕರ್ತರಾದಂಥ ರಮಾನಂದ ತೀರ್ಥರವರನ್ನು ಮತ್ತು ಅವರೆಲ್ಲ ಸಂಘಟನೆಗಳನ್ನು ಸ್ಮರಿಸುತ್ತಾ ಇಂದಿನ ಈ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆಯ ಶುಭ ಸಂದರ್ಭದಲ್ಲಿ ಸಂಸದರಾದಂತಹ ಮಾನ್ಯ ಈಗಾಗಲೇ ಪಥಸಂಚಲನದಲ್ಲಿ ಭಾಗವಹಿಸಿದಂತ ಎಲ್ಲ ಪೊಲೀಸ್ ಸಿಬ್ಬಂದಿಯವರೇ, ಎಕ್ಸೈಸ್, ಅರಣ್ಯ, ನಮ್ಮ ಭಾರತ ಸ್ಕೌಟ್ಸ್ ಅಂಡ್ ಗೈಡ್ಸ್, ಎನ್ಸಿಸಿ, ಎಲ್ಲ ವಿವಿಧ ಇಲಾಖೆಗಳ ಬಂಧುಗಳೇ ಮತ್ತು ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಮೆರುಗು ತಂದುಕೊಟ್ಟಂತವರು ನಮ್ಮ ಭವಿಷ್ಯದ ಪ್ರಜೆಗಳಾದಂಥ ವಿದ್ಯಾರ್ಥಿನಿ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೆ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆಯ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೋರ್ತಾ ಇದ್ದಾರೆ. ಆತ್ಮೀಯರೇ, ತಮಗೆಲ್ಲ ಗೊತ್ತಿದೆ, ನಮ್ಮ ರಾಷ್ಟ್ರಕ್ಕೆ 15ನೇ ಆಗಸ್ಟ್ 1947ಕ್ಕೆ ಸ್ವಾತಂತ್ರ್ಯ ಸಿಕ್ತು. ಆದರೆ ನಮ್ಮ ಭಾಗಕ್ಕೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ನಮಗೆ ಸ್ವಾತಂತ್ರ್ಯ ಸಿಕ್ಕಂಥದ್ದು ಇವತ್ತು 17ನೇ ಸೆಪ್ಟೆಂಬರ್ 1948ಕ್ಕೆ. ಅಂದ್ರೆ ನಮಗೆ 1 ವರ್ಷ 1 ತಿಂಗಳ 2 ದಿವಸ ವಿಳಂಬವಾಗಿ ಸ್ವಾತಂತ್ರ್ಯ ಸಿಕ್ಕಿದೆ. ಈ ದೇಶದಲ್ಲಿ ಸುಮಾರು 560 ಸಂಸ್ಥಾನಗಳಿದ್ದು ಈ ರಾಷ್ಟ್ರಕ್ಕಾಗಿ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಬಹಳ ದೊಡ್ಡ ಮಟ್ಟದ ಹೋರಾಟ ನಡೀತದೆ. ಈ ಹೋರಾಟದಲ್ಲಿ ಸುಮಾರು ಜನ ಹುತಾತ್ಮರಾಗ್ತಾರೆ, ತಮ್ಮ ಜೀವವನ್ನೇ ಬಲಿದಾನ ಕೊಟ್ಟಿದ್ದಾರೆ. ಗಾಂಧೀಜಿಯವರ ಜೊತೆಯಲ್ಲಿ ನೆಹರೂಜಿಯವರು, ವಲ್ಲಭಾಯ್ ಪಟೇಲ್ ರವರು, ಸುಭಾಷ್ ಚಂದ್ರ ಬೋಸ್ ರವರು, ಭಗತ್ ಸಿಂಗ್ ರವರು, ಚಂದ್ರಶೇಖರ್ ಅವರು, ಆಜಾದ್ ರವರು, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ರವರು, ಖಾನ್ ಅಬ್ದುಲ್ ಗಫಾರ್ ಖಾನ್ ರವರು, ಸರೋಜಿನಿ ನಾಯ್ಡು ರವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಹೀಗೆ ಸಾವಿರಾರು ಜನ, ಇವತ್ತು ಯಾರ ಹೆಸರು ಇಲ್ಲ, ಅಸಂಖ್ಯಾತ ಜನ ಈ ದೇಶಕ್ಕಾಗಿ, ತ್ರಿವರ್ಣ ಧ್ವಜಕ್ಕಾಗಿ ಬಲಿದಾನ ಕೊಟ್ಟಿದ್ದಾರೆ, ರಕ್ತ ಕೊಟ್ಟಿದ್ದಾರೆ, ಸೇವಾಸ ಅನುಭವಿಸಿದ್ದಾರೆ, ತಮ್ಮ ಮನೆ ಮಠ ಎಲ್ಲ ಕಳ್ಕೊಂಡಿದ್ದಾರೆ. ಅವರೆಲ್ಲರಿಗೆ ನಾವು ಸ್ಮರಿಸಬೇಕಾಗ್ತದೆ. ಅದಾದ ನಂತರ ಅಂತ ಸಂದರ್ಭದಲ್ಲಿ ವಲ್ಲಭಾಯ್ ಪಟೇಲ್ ಅವರ ನೇತೃತ್ವದಲ್ಲಿ ಈ ದೇಶದಲ್ಲಿರುವಂತಹ ಎಲ್ಲಾ ಸಂಸ್ಥಾನಗಳು, ರಾಜ ಮಹಾರಾಜಗಳು ಭಾರತ ದೇಶದ ಒಕ್ಕೂಟದಲ್ಲಿ ಸೇರ್ಪಡೆ ಆಗ್ತಾರೆ. ದೇಶ ವಿಭಜನೆ ಆದಂತಹ ಸಂದರ್ಭದಲ್ಲಿ ಬ್ರಿಟಿಷರು ಹೊಡೆದಾಡುವ ನೀತಿಯನ್ನು ಅನುಸರಿಸಿ ನೀವು ಭಾರತದ ಒಕ್ಕೂಟದಲ್ಲಾದರೂ ಸೇರ್ಪಡೆ ಆಗ್ರಿ ಅಥವಾ ಪಾಕಿಸ್ತಾನದಲ್ಲಾದರೂ ಸೇರ್ಪಡೆ ಆಗ್ರಿ ಅಥವಾ ನೀವು ಸ್ವತಂತ್ರವಾಗಿರಬೇಕು ಅಂತ ಹೇಳ್ತಾರೆ. ಈಗಾಗ ಹೈದರಾಬಾದ್ನ ನೈಜಾಮನ ಆಡಳಿತದಲ್ಲಿ ನಾವೆಲ್ಲ ಇರ್ತೀವಿ. ಒಂದು ಕರ್ನಾಟಕದ ಒಂದು ಭಾಗ ಅಂದ್ರೆ ಬೀದರ್, ಕಲಬುರಗಿ, ರಾಯಚೂರು, ಕೊಪ್ಪಳ, ಯಾದಗಿರಿ ಮತ್ತೆ ಮರಾಠವಾಡ
ಇಲ್ಲಿರುವಂತ ಲಾತೂರ್, ನಾಂದೇಡ್ ಈ ಭಾಗ ಇರ್ಬೋದು, ಮತ್ತೆ ತೆಲಂಗಾಣ, ಈಗೇನು ತೆಲಂಗಾಣ ರಾಜ್ಯ ಇದೆ, ಹೈದರಾಬಾದ್ ಸೇರಿಕೊಂಡು ಇವೆಲ್ಲ ಮೂರು ರಾಜ್ಯದ ಕೆಲವೊಂದು ಭಾಗಗಳಲ್ಲಿ ಜಿಲ್ಲೆಗಳು ನೈಜಾಮನ ಆಳ್ವಿಕೆಯಲ್ಲಿ ಇರ್ತವೆ. ಆ ಸಂದರ್ಭದಲ್ಲಿ ನಾನು ಸ್ವತಂತ್ರವಾಗಿರ್ತೀನಿ ಅಂತೇಳಿ ಅಂದಿನ ನೈಜಾಮ ಭಾರತದ ಒಕ್ಕೂಟದಲ್ಲಿ ಸೇರ್ಪಡೆ ಆಗಲಿಕ್ಕೆ ನಿರಾಕರಿಸುತ್ತಾರೆ. ಆತ್ಮೀಯ ಬಂಧುಗಳೇ, ಯಾವ ಜನ ಈ ರಾಜ್ಯಕ್ಕಾಗಿ, ದೇಶಕ್ಕಾಗಿ ಹೋರಾಟ ಮಾಡ್ತಾರೆ, ಸ್ವತಂತ್ರಕ್ಕಾಗಿ ಹೋರಾಟ ಮಾಡ್ತಾರೆ, ಅವರೆಲ್ಲರಿಗೆ ನಿರಾಸೆ ಆಗ್ತದೆ. ದೇಶ ಸ್ವಾತಂತ್ರ್ಯ ಆಯಿತು, ಆದರೆ ನಮ್ಮ ಭಾಗ ಇನ್ನೂ ಗುಲಾಮಗಿರಿಯಲ್ಲಿದೆ. ಹೀಗಾಗಿ ಇವತ್ತು ಈ ಭಾಗಕ್ಕೂ ಸ್ವಾತಂತ್ರ್ಯ ಕೊಡಿಸಬೇಕು ಅಂತ ಹೇಳಿ ರಮಾನಂದ ತೀರ್ಥರವರ ನೇತೃತ್ವದಲ್ಲಿ ಸುಮಾರು ಜನ, ಸರ್ದಾರ್ ಶರಣಗೌಡ ಇನಾಮದಾರ್ ಅವರು, ಕೊಲ್ಲೂರು ಮಲ್ಲಪ್ಪನವರು, ಬಸವರಾಜ ಹುಡುಗಿಯವರು, ರಾಮಚಂದ್ರ ವೀರಪ್ಪನವರು, ಆರ್ ವಿ ಬಿಡಪ್ಪನವರು, ಜಗನ್ನಾಥ್ ಚಂದ್ರಿಕೆ ಅವರು, ವಿದ್ಯಾಧರ್ ಗುರುಜಿ ಅವರು, ಶ್ರೀ ಭೀಮಣ್ಣ ಖಂಡ್ರೆ ಅವರು, ಶ್ರೀ ಡಿ ಬಿ ಕಲ್ಮಾಕರ್ ಅವರು, ವಿಶ್ವನಾಥ ರೆಡ್ಡಿ ಮುದ್ದಾಳ್ ಅವರು, ಶ್ರೀ ಗಂಗಾಧರ್ ನಮೋಶಿ ಅವರು, ಅನ್ನಪೂರ್ಣಯ್ಯ ಸ್ವಾಮಿ ಅವರು, ಶ್ರೀ ಬಿಸ್ಪಾಲ್ ಸಿಂಗ್ ಅವರು, ಮಾದೇವಪ್ಪ ಡುಮಣಿಯವರು, ಇದೇ ಗೋಟಾದ ಇವತ್ತು ಹಕೀಕತ್ ರಾವ್ ಅವರು, ವಿಠಲರಾವ್ ಕುಗ್ಗಾಳೆ ಅವರು, ಭೀಮರಾವ್ ಪಟ್ವರ್ಧನ್ ಅವರು, ರೇವಣಪ್ಪ ಬುತಾಳೆ ಅವರು, ಬಸವನಪ್ಪ ಬುಡಬಾಣ್ ಅವರು, ರಾಮಚಂದ್ರ ಗೋಡ್ಕೆ ಅವರು, ಚನ್ನಬಸಪ್ಪ ಕುರಿಗೇರಿ, ಕೋಗಿತ್ ಮುಲ್ಲಾ ಖಾನ್, ಪ್ರೊಫೆಸರ್ ಬಾಬು ಸಾಹೇಬದೇವ್, ಶ್ರೀಪಾದ್ ರಾವ್, ಹೀಗೆ ಸುಮಾರು ಜನ ಎಲ್ಲ ಈ ಒಂದು ಭಾಗಕ್ಕೆ ಸ್ವಾತಂತ್ರ್ಯ ಕೊಡಿಸಲಿಕ್ಕೆ ಅವರೆಲ್ಲ ಶ್ರಮ ಮಾಡ್ತಾರೆ, ಸೆರೆಮನೆ ಜೈಲಿಗೆ ಹೋಗ್ತಾರೆ, ತಮ್ಮ ಸರ್ವಸ್ವವನ್ನು ಕಳೆದುಕೊಳ್ತಾರೆ. ಅದರ ಜೊತೆಯಲ್ಲಿ ನಾವೆಲ್ಲ ಮರೀಲಿಕ್ಕೆ ಆಗಲಿಲ್ಲ. ಯಾವಾಗ ನೈಜಾಮನಿಗೆ ಇಲ್ಲಿ ಸ್ವಾತಂತ್ರ್ಯ ಚಳವಳಿ ನಡೀತಾ ಇದೆ ಅಂತ ಹೇಳಿ ಗೊತ್ತಾಗ್ತದೆ, ಅಂತ ಸಂದರ್ಭದಲ್ಲಿ ಈ ಸ್ವಾತಂತ್ರ್ಯ ಸೇನಾನಿಗಳನ್ನು ಹತ್ತಿಕ್ಕಬೇಕು ಅಂತ ಹೇಳಿ ಅವ್ರದೇ ಆದಂತ ಖಾಸಗಿ ಒಂದು ಪಡೆಯನ್ನು ರಚನೆ ಮಾಡಿ ಅವರ ಖಾಸಗಿ ಪಡೆ ಮುಖಾಂತರ ಇಡೀ ನೈಜಾಮನ ಎಲ್ಲಾ ಜಿಲ್ಲೆಗಳಲ್ಲಿ ಇವತ್ತು ದಬ್ಬಾಳಿಕೆ ಶುರು ಆಗ್ತದೆ, ಅನ್ಯಾಯ ಅತ್ಯಾಚಾರ ದೌರ್ಜನ್ಯ ಶುರು ಆಗ್ತದೆ. ಅದರಲ್ಲಿ ಸುಮಾರು ಜನ ಮೃತಪಡ್ತಾರೆ. ಇವತ್ತು ಸುಮಾರು ಜನರಿಗೆ ಸಮಸ್ಯೆ ಆಗ್ತದೆ. 3,000 ಜನ ಯುವ ಸೇನಾನಿಗಳು ಜೈಲಿಗೆ ಹೋಗ್ತಾರೆ, ಹಾಕಲಾಗ್ತದೆ ಅವರೆಲ್ಲರಿಗೆ. ಹಾಗೆ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಯಾವ ರೀತಿಯಲ್ಲಿ ಬ್ರಿಟಿಷರ ಹೋರಾಟದಲ್ಲಿ ಜಲಿಯಾನ್ ವಾಲಾ ಬಾಗ್ ಸ್ಮರಿಸ್ತೇವೆ. ಎರಡನೇ ಜಲಿಯಾನ್ ವಾಲಾ ಬಾಗ್ ಅಂತ ಹೇಳಿದ್ರೆ ನಮ್ಮ ಗೋರ್ಖಾ ಹತ್ಯಾಕಾಂಡ ಅಂತ ಹೇಳ್ಬೋದು. ಈ ಗೋರ್ಖಾದಲ್ಲಿ ಸ್ವಾತಂತ್ರ್ಯ ಸೇನಾನಿಗಳು ಧ್ವಜ ಹಾರಿಸಿದ್ದಾರೆ ಅಂತೇಳಿ ಅವರ ಮೇಲೆ ದಬ್ಬಾಳಿಕೆ ಆಗಿದ್ದಾಗ ಈ ಒಂದು ಘರ್ಷಣೆ ಪ್ರಾರಂಭ ಆಗ್ತದೆ. ರಜಾಕಾರ್ ಹಾವಳಿ ಅಂತ ಹೇಳ್ತೀವಲ್ಲ, ರಜಾಕಾರ್ ಹಾವಳಿಯ ಸಂದರ್ಭದಲ್ಲಿ ಸುಮಾರು ಜನ ಬಂದು ದುಷ್ಕರ್ಮಿಗಳು ಅಲ್ಲಿರುವಂತಹ ಜನರ ಮೇಲೆ ದಾಳಿ ಮಾಡಿ ನೂರಾರು ಜನರಿಗೆ ಇವತ್ತು ಬೆಂಕಿ ಹಚ್ಚಿಬಿಡ್ತಾರೆ. ನೂರಾರು ಜನರ ಸಾವುಗಳಾಗ್ತದೆ, ನೋವುಗಳಾಗ್ತದೆ. ಅದು 1948ರ ಮೇ 9 ಮತ್ತು 10 ಮೇ 9, 10 ಕರಾಳ ದಿನ ಅಂತ ಹೇಳಬಹುದು. ಇವತ್ತು ಈ ವೇದಿಕೆ ಮುಖಾಂತರ ಅವರೆಲ್ಲ ಹುತಾತ್ಮರಿಗೆ ನಾನು ನನ್ನ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇದೆಲ್ಲ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಇಂದಿನ ಯುವ ಪೀಳಿಗೆ, ಯುವಕರು ಇವೆಲ್ಲ ಈ ನಮ್ಮ ಯುವಶಕ್ತಿ ಅಣುಶಕ್ತಿ ಇದ್ದ ಹಾಗೆ ಮುಂದಿನ ನಮ್ಮ ದೇಶದ ಪ್ರಜೆಗಳು ನೀವೆಲ್ಲ ಇದ್ದೀರಿ. ಇತಿಹಾಸ ನಿಮಗೆ ಗೊತ್ತಿರಬೇಕು. ಇತಿಹಾಸ ಅರಿಯದೇ ಇದ್ದವರು ಇತಿಹಾಸ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಆ ದೃಷ್ಟಿಯಿಂದ ನಮ್ಮ ಭಾಗದಲ್ಲಿ ಏನು ಹೋರಾಟ ಆಗಿದೆ ಅಂತ ಹೇಳಿ ನಿಮ್ಗೆಲ್ಲ ಗೊತ್ತಾಗಬೇಕಾಗ್ತದೆ, ಅರಿಬೇಕು. ಅದಕ್ಕೆ ಆತ್ಮೀಯ ಬಂಧುಗಳೇ, ಇವತ್ತೇನು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂಥದ್ದು ಮತ್ತು ನಮ್ಮವರು 2 ಸಲ ಹೋರಾಟ. ಮೊದಲನೇ ಹೋರಾಟ ರಾಷ್ಟ್ರದ ಸ್ವಾತಂತ್ರ್ಯಕ್ಕಾಗಿ, 2ನೇ ಹೋರಾಟ ಕಲ್ಯಾಣ ಕರ್ನಾಟಕದ ವಿಮೋಚನೆಗಾಗಿ. ಹೀಗಾಗಿ
ಈ ಎಲ್ಲ ನಮ್ಮ ಹೋರಾಟಗಾರರಿಗೆ ನಮನಗಳನ್ನು ಸಲ್ಲಿಸುತ್ತಾ ಇವತ್ತು ಕಲ್ಯಾಣ ಕರ್ನಾಟಕದ ಬಗ್ಗೆ ನಾವೆಲ್ಲ ನೋಡ್ತಾ ಇದ್ದೇವೆ. ಈ ಭಾಗ ಹಿಂದೆ ಯಾವ ರೀತಿಯಲ್ಲಿ ನಾವು ಮೈಸೂರು ರಾಜ್ಯದಲ್ಲಿ ಭಾಷಾವಾರು ಪ್ರಾಂತ ರಚನೆ ಆಗಿದ್ದಾಗ ನಮ್ಮೆಲ್ಲ ಹಿರಿಯರ ಒಂದು ಕನಸು ಇರ್ತದೆ. ಏನಪ್ಪಾ ಅಂದ್ರೆ ನಮ್ಮ ಭಾಗನೂ ಸಹಿತ ನಿರ್ಲಕ್ಷ್ಯಕ್ಕೆ ಒಳಪಟ್ಟಿತ್ತು. ನಿರ್ಲಕ್ಷ್ಯಕ್ಕೆ ಒಳಪಟ್ಟಂತ ಭಾಗ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ಔದ್ಯೋಗಿಕ ಎಲ್ಲಾ ರಂಗದಲ್ಲಿ ಮೈಸೂರು ಭಾಗದ ಒಂದು ಹೋಲಿಕೆಗೆ ಅನುಗುಣವಾಗಿ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ, ಈ ಪ್ರಾದೇಶಿಕ ಅಸಮತ್ವವನ್ನು ನಿವಾರಣೆ ಮಾಡಬೇಕು ಅಂತ ಹೇಳಿ ಮೊದಲಿನಿಂದಲೂ ಬಹಳ ಹೋರಾಟಗಳು ನಡೀತವೆ. ಅನೇಕ ಸಮಿತಿಗಳು ರಚನೆ ಆಗ್ತವೆ. ಅದು ಇವತ್ತಿಗೂ ನಾವು ನೋಡ್ತಾ ಇದ್ದೇವೆ. ಹಿಂದೆ ಅನೇಕ ಕಾರಣಗಳಿಂದಾಗಿ ಇವತ್ತು ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಕ್ಷೇತ್ರದಲ್ಲಿ ನಾವೇನು ಹಿಂದುಳಿದಿದ್ದೇವೆ ಅದನ್ನು ಸರಿಪಡಿಸಬೇಕು ಅಂತ ಹೇಳಿ. ಯಾಕೆಂದ್ರೆ ಈ ಭಾಗ ನೈಜವಾಗಿ ಹೇಳಬೇಕು ಅಂದ್ರೆ ಐತಿಹಾಸಿಕವಾಗಿ, ಆಧ್ಯಾತ್ಮಿಕವಾಗಿ, ಧಾರ್ಮಿಕವಾಗಿ ಎಲ್ಲಾ ರೀತಿಯಲ್ಲಿ ಅತ್ಯಂತ ಶ್ರೀಮಂತವಾದಂತಹ ಒಂದು ಭಾಗ ಅಂತ ಹೇಳಬಹುದು. ಇಲ್ಲಿ ಬೀದರ್ ಜಿಲ್ಲೆಯ ಕಲ್ಯಾಣ ಚಾಲುಕ್ಯರು ಬಹಮನಿ ಸುಲ್ತಾನರ ರಾಜಧಾನಿಯಾಗಿದ್ದಂತಹ ಈ ಜಿಲ್ಲೆ ಇವತ್ತೆರಡು ಸಂಸ್ಕೃತಿಗಳ ಸಂಗಮದ ನಾಡು ಅಂತ ಹೇಳ್ತೇವೆ. ಇವತ್ತು ಇಂಡೋ ಪರ್ಷಿಯನ್ ಸಂಸ್ಕೃತಿಗಳನ್ನು ಇಂದಿಗೂ ನಾವು ಇಲ್ಲಿ ಕಾಣಬಹುದಾಗಿದೆ. ವಿಶ್ವವಿಖ್ಯಾತಿಗಳಿದ್ದಂತಹ ಬಿದ್ರಿ ಕಲೆಯ ಬಹಮನಿ ಸುಲ್ತಾನರ ಒಂದು ಕೊಡುಗೆಯಾಗಿದೆ. ಅಷ್ಟೇ ಅಲ್ಲದೆ ಸಾಹಿತ್ಯಿಕವಾಗಿ ಸಹಿತ ಒಟ್ಟಾರಾಧನೆ, ಮಿತಾಕ್ಷರ ಗ್ರಂಥ, ಇವತ್ತು ಬಿಲ್ಲಣ್ಣನ ವಿಕ್ರಮಾಂಕ ದೇವ ಚರಿತ್ರೆ ಇಲ್ಲೇ ರಚನೆಯಾಗಿದ್ದಂತ ಈ ಒಂದು ನೆಲ. ಹಾಗೆ 11ನೇ ಶತಮಾನದಲ್ಲಿ ಏನು ಸರ್ವಧರ್ಮ ಸಮಾನತೆ ಅನ್ನುವಂತಹ ರೀತಿಯಲ್ಲಿ ಈ ಜಗತ್ತಿಗೆ ಸಾಮಾಜಿಕ ನ್ಯಾಯ ಕೊಟ್ಟು ಸಮಸಮಾಜ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಈ ವಚನ ಸಾಹಿತ್ಯ ಅನುಭವ ಮಂಟಪ ಇಲ್ಲೇನು ಬರ್ತಾ ಇದೆ. ಈಗ ಇದು ಜಗತ್ತಿನ ಮೊದಲನೇ ಸಂಸತ್ತು ಅಂತ ಹೇಳ್ಬೋದು. ಇವತ್ತು ಪ್ರಜಾಪ್ರಭುತ್ವಕ್ಕೆ ಬುನಾದಿ ಹಾಕಿದಂಥದ್ದು ಅಂತ ಹೇಳ್ಬೋದು. ಅದೇ ಒಂದು ಮಾದರಿಯಲ್ಲಿ ಇವತ್ತು ನಾವೆಲ್ಲರೂ ಸರ್ವರಿಗೂ ಸಮಬಾಳು ಸಮಪಾಲು ಅನ್ನುವಂತಹ ರೀತಿಯಲ್ಲಿ ಇವತ್ತು ನಾವು ಆಡಳಿತ ಕೊಡ್ತಾ ಇರ್ತಕ್ಕಂಥದ್ದು ನೀವೆಲ್ಲ ನೋಡ್ತಾ ಇದ್ದೀರಿ. ಈ ಬೀದರ್ನಲ್ಲಿ ಇವತ್ತು ಹಿಂದೆ ಗುರುದ್ವಾರನೂ ಇದೆ, ಇಲ್ಲಿ ಪವಿತ್ರವಾದಂಥದ್ದು. ನರಸಿಂಹಜನ್ನ ಪವಿತ್ರ ಕ್ಷೇತ್ರ ಇದೆ, ಮೊಹಮ್ಮದ್ ಗವಾನ್ರ ಮದರ್ಸಾ ಇದೆ, ಮೆಥೋಡಿಸ್ಟ್ ಚರ್ಚ್ ಇದೆ. ಸರ್ವಧರ್ಮ ಸಮನ್ವಯ ಕ್ಷೇತ್ರ ಅದು ಯಾವುದಾದ್ರೂ ಇದ್ರೆ ಈ ಭಾಗದಲ್ಲಿ ಹೆಮ್ಮೆಯ ನಮ್ಮ ಬೀದರ್ ಜಿಲ್ಲೆ ಇದೆ ಅಂತ ಹೇಳಿ ನಾವು ಹೇಳಿಕೆ ಸಾಧ್ಯ ಆಗ್ತದೆ. ಅದಕ್ಕೆ ಆತ್ಮೀಯ ಬಂಧುಗಳೇ, ಇವತ್ತು ಈ ಭಾಗದ ಜನರ ಬಹುದಿನದ ಒಂದು ಬೇಡಿಕೆ ಇತ್ತು. ನಮ್ಮ ಭಾಗಕ್ಕೆ ಏನಾದರೂ ಬೇಗದ ಗತಿಯಲ್ಲಿ ಅಭಿವೃದ್ಧಿ ಆಗಬೇಕು ಅಂದ್ರೆ ಸಂವಿಧಾನದ ಅನುಚ್ಛೇದ 371ರಲ್ಲಿ ತಿದ್ದುಪಡಿ ತರಬೇಕು ಅಂತ ಹೇಳಿ, ಹೀಗಾಗಿ ಅಂದು ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಇವತ್ತು ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪರಿಶ್ರಮ, ದಿವಂಗತ ಧರಮ್ ಸಿಂಗ್ ರವರು ಇವರೆಲ್ಲ ಸೇರಿ ಏನು ನಮ್ಮ ತಂದೆಯವರ ಕನಸಿತ್ತು, ಹಿರಿಯರ ಕನಸಿತ್ತು, ಅದನ್ನು ಪೂರ್ಣಗೊಳಿಸುವಂತಹ ರೀತಿಯಲ್ಲಿ 371 ಜೆಗೆ ತಿದ್ದುಪಡಿ ತಂದು ವಿಶೇಷ ಸ್ಥಾನಮಾನ ಇವತ್ತು ಈ ಒಂದು ಭಾಗಕ್ಕೆ ಕೊಟ್ಟಿದ್ದಕ್ಕಾಗಿ ನೀವೆಲ್ಲ ನೋಡ್ತಾ ಇದ್ದೀರಿ. ಇದೇನು 2012ರಲ್ಲಿ ತಿದ್ದುಪಡಿ ಆಗ್ತದೆ, 2013ರಲ್ಲಿ ಜಾರಿಗೆ ಬರ್ತದೆ. ಅವತ್ತು ಜಾರಿಗೆ ತಂದಂಥದ್ದು ನಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳಾದಂತಹ ಮಾನ್ಯ ಸಿದ್ದರಾಮಯ್ಯಜಿಯವರು ಮಾನ್ಯ HK ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಂಪುಟದ ಉಪಸಮಿತಿಯನ್ನು ರಚನೆ ಮಾಡಿ ಅವರೆಲ್ಲಾ ಸಲಹೆಗಳನ್ನು ಒಪ್ಪಿಕೊಂಡು ಸಚಿವ ಸಂಪುಟದಲ್ಲಿ ಅದಕ್ಕೆ ಅನುಮೋದನೆಯನ್ನು ಕೊಟ್ಟು ಇವತ್ತು ಕಲ್ಯಾಣ ಕರ್ನಾಟಕದ ಭಾಗದಲ್ಲಿನ ಖಾಲಿ ಸ್ಥಾನಗಳಿಗೆ ನೇಮಕಾತಿ ಮಾಡುವಾಗ ಗ್ರೂಪ್ ಎ, ಬಿ ಹುದ್ದೆಗಳಲ್ಲಿ 75%, ಗ್ರೂಪ್ ಸಿ ಹುದ್ದೆಯಲ್ಲಿ 8% ಈ ಮೀಸಲಾತಿಯನ್ನು ನಿಗದಿ ಮಾಡಲಾಗಿದೆ. ಕಲ್ಯಾಣ ಕರ್ನಾಟಕ ಭಾಗದ ಶಿಕ್ಷಣ ಸಂಸ್ಥೆಗಳಲ್ಲಿ ವೈದ್ಯಕೀಯ ಕೋರ್ಸ್ ಇರಬಹುದು, ಇಂಜಿನಿಯರಿಂಗ್ ಕೋರ್ಸ್ ಇರಬಹುದು, ಸುಮಾರು ಈ ಭಾಗದಲ್ಲಿನೂ 70% ಸೀಟ್ಗಳನ್ನು ನಮ್ಮ ಭಾಗದ ವಿದ್ಯಾರ್ಥಿಗಳಿಗೆ ಮೀಸಲಿಡಲಾಗಿದೆ. ಹೀಗಾಗಿ ನೋಡಿ, ನೀವೆಲ್ಲ ನೋಡ್ತಾ ಇದ್ದೀರಿ. ಈ ಒಂದು ಕಾರಣಕ್ಕಾಗಿ
ಹಿಂದೆ ನಮ್ಮ ಭಾಗದ ವಿದ್ಯಾರ್ಥಿಗಳಿಗೆ ಈ ಒಂದು ನಮ್ದೇನು ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳಿದ್ದಾವೆ. ಈ ಭಾಗದವರಿಗೆ ಪ್ರತಿ ವರ್ಷ 60, 70, 100 ಸೀಟ್ಗಳು ಮಾತ್ರ ಸಿಗ್ತಾ ಇರ್ತಕ್ಕಂಥದ್ದು ಈಗ 600, 700 ವೈದ್ಯಕೀಯ ಕೋರ್ಸ್ಗಳಲ್ಲಿ ಪ್ರವೇಶ ಪಡಿತಾ ಇದ್ದಾರೆ. 100 ಜನ, 1000 ಜನ ವೈದ್ಯಕೀಯ ಇವತ್ತು ವಿದ್ಯಾಭ್ಯಾಸದಲ್ಲಿ ಪ್ರವೇಶವನ್ನು ಪಡೆದು ವೈದ್ಯರಾಗ್ತಾ ಇದ್ದಾರೆ, ತಜ್ಞ ವೈದ್ಯರಾಗ್ತಾ ಇದ್ದಾರೆ, ಇಂಜಿನಿಯರ್ ಆಗ್ತಾ ಇದ್ದಾರೆ, ದೊಡ್ಡ ದೊಡ್ಡ ಸ್ಥಾನದಲ್ಲಿ ಹೋಗ್ತಾ ಇದ್ದಾರೆ. ಇದಕ್ಕೆಲ್ಲ ಇವತ್ತು 371J ನಮ್ಮ ಸರ್ಕಾರ ಮಾಡಿದಂಥದ್ದು ದೊಡ್ಡ ಸಾಧನೆ ಇದೆ ಅನ್ನುವಂತ ಒಂದು ಮಾತನ್ನು ನಾನಿಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ. ಹಾಗೆ ಇವತ್ತು ಹೆಚ್ಚುವರಿಯಾಗಿ ನಾವೇನು ಈಗಾಗಲೇ ನಮ್ಮಲ್ಲಿ ಅಭಿವೃದ್ಧಿಗಾಗಿ ಮೂಲಸೌಕರ್ಯಕ್ಕಾಗಿ ಪ್ರತಿ ವರ್ಷ ಹೆಚ್ಚಿನ ಅನುದಾನ ಕೊಡ್ತಾ ಇದ್ದಾವೆ. ಈ ಅನುದಾನದಲ್ಲಿ ಇಲ್ಲಿವರೆಗೆ 10 ವರ್ಷ 11ನೇ ವರ್ಷ ನಡೀತಾ ಇದೆ. ಸುಮಾರು 2,500 ಕೋಟಿ ಅನುದಾನ ಬಂದಿದೆ. 2,000 ಕೋಟಿವರೆಗೆ ಖರ್ಚಾಗಿದೆ. ಶಿಕ್ಷಣಕ್ಕೆ, ಆರೋಗ್ಯಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದೇವೆ. ಮೂಲಭೂತ ಸೌಕರ್ಯಕ್ಕೆ ಕೊಟ್ಟಿದ್ದೇವೆ. ಮೊನ್ನೆ ಮತ್ತೆ ಚುನಾವಣೆ ಪೂರ್ವದಲ್ಲಿ ನಾವೇನು ಗ್ಯಾರಂಟಿ ಕೊಟ್ಟಿದ್ದೇವೆ, ಪ್ರಣಾಳಿಕೆಯಲ್ಲಿ ಹೇಳಿದ್ದೇವೆ, ಕಲ್ಯಾಣ ಕರ್ನಾಟಕಕ್ಕೆ ಪ್ರತಿ ವರ್ಷ 5,000 ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಈ 5,000 ಕೋಟಿ ರೂಪಾಯಿಯಲ್ಲಿ ಪ್ರತಿ ವರ್ಷ ಸುಮಾರು 500 ಕೋಟಿ ರೂಪಾಯಿ ಬೀದರ್ ಜಿಲ್ಲೆಗೆ ಯೋಜನಾಬದ್ಧವಾಗಿ ಬರುವಂತಹ ಅನುದಾನದ ಹೊರತಾಗಿಯೂ ಹೆಚ್ಚುವರಿ ಅನುದಾನ ಬರ್ತಾ ಇದೆ. ಈ ಹೆಚ್ಚುವರಿ ಅನುದಾನ ಇವತ್ತು ಈಗಾಗಲೇ ಅಕ್ಷರ ಆವಿಷ್ಕಾರ ಯೋಜನೆ ಮುಖಾಂತರ ನಮ್ಮ ಜಿಲ್ಲೆಯಲ್ಲಿರುವಂತಹ ಎಲ್ಲ ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ, ಪದವಿ ಪೂರ್ವ ಕಾಲೇಜು, ಪದವಿ ಕಾಲೇಜುಗಳಿಗೆ ಏನ್ ಮೂಲಭೂತ ಸೌಕರ್ಯ ಬೇಕಾಗಿದೆ, ಶಾಲಾ ಕೋಣೆಗಳಿರ್ಬೋದು, ಇವತ್ತು ಪೀಠೋಪಕರಣ, ಪಾಠೋಪಕರಣ, ಆಟದ ಮೈದಾನ, ಕಂಪೌಂಡ್ ವಾಲ್, ಶೌಚಾಲಯ, ಶುದ್ಧ ಕುಡಿಯುವ ನೀರು, ಇವತ್ತು ಸ್ಮಾರ್ಟ್ ಕ್ಲಾಸ್ ರೂಮ್ ನಿರ್ಮಾಣ ಮಾಡುವಂತದ್ದು, ಅವ್ರಿಗೆ ಹೆಚ್ಚುವರಿಯಾಗಿ ಬೋಧನೆ ಮಾಡಿ ಫಲಿತಾಂಶ ಹೆಚ್ಚಿಗೆ ಮಾಡಲಿಕ್ಕೆ ಎಲ್ಲಾ ರೀತಿಯ ಸುಧಾರಣೆ ಕಾರ್ಯಕ್ರಮಗಳನ್ನು ನಾವು ತೆಗೆದುಕೊಂಡಿದ್ದೇವೆ. ಮತ್ತೆ ಇವತ್ತು ಶಿಕ್ಷಣದಲ್ಲಿ ಬರುವಂತಹ ದಿನಮಾನಗಳಲ್ಲಿ ಹೆಚ್ಚಿನ ಸಾಧನೆಯನ್ನು ಫಲಿತಾಂಶ ಹೆಚ್ಚಿಗೆ ಮಾಡಲಿಕ್ಕೂ ನಮ್ಮ ಜಿಲ್ಲಾಡಳಿತ ಪ್ರಯತ್ನ ಮಾಡ್ತಾ ಇದೆ. ಈ ವರ್ಷ ನಮ್ಮ ಗುರಿ ಇದೆ, ಹೋದ ವರ್ಷಕ್ಕಿಂತಲೂ ಕನಿಷ್ಠ 10ನೇ ತರಗತಿಯಲ್ಲಿ ಪದವಿ ಪೂರ್ವ ಶಿಕ್ಷಣದಲ್ಲಿ 10% ಹೆಚ್ಚಿನ ಫಲಿತಾಂಶ ಬರಬೇಕು ಅಂತ ಹೇಳಿ ಅವರಿಗೆ ಗುರಿ ಕೊಡಲಾಗಿದೆ. ಗುರಿಗೆ ಅನುಗುಣವಾಗಿ ಅವರೆಲ್ಲ ಶ್ರಮ ಮಾಡ್ತಾ ಇದ್ದಾರೆ. ಈ ವರ್ಷ ಅದಕ್ಕೆ ನಮಗೆ ಫಲಿತಾಂಶ ಒಂದೇ ಬರ್ತದೆ ಅನ್ನುವಂತ ಒಂದು ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇನೆ. ಇದಕ್ಕಾಗಿ ಎಲ್ಲರೂ ಹೆಚ್ಚಿನ ಒಂದು ಪ್ರಯತ್ನ ಮಾಡಬೇಕು ಅಂತ ಹೇಳಿ ನಾನು ಕೇಳಿಕೊಳ್ತಾ ಇದ್ದೇನೆ. ಆತ್ಮೀಯ ಬಂಧುಗಳೇ, ಆರೋಗ್ಯ ಕ್ಷೇತ್ರದಲ್ಲಿಯೂ ಸಹಿತ ನಮ್ಮ ಜಿಲ್ಲೆ ಇತರ ಜಿಲ್ಲೆಗಳಿಗೆ ಹೋಲಿಕೆ ಮಾಡಿದೆ ಬಹಳಷ್ಟು ಸಾಧನೆಯನ್ನು ಮಾಡಿದೆ. ನಮ್ಮಲ್ಲಿರುವಂತಹ ANM ಸೆಂಟರ್ ಇರಬಹುದು, ಪ್ರಾಥಮಿಕ ಆರೋಗ್ಯ ಕೇಂದ್ರ, ಸಮುದಾಯ ಆರೋಗ್ಯ ಕೇಂದ್ರ, ತಾಲೂಕಾ ಆಸ್ಪತ್ರೆಗಳು, ಜಿಲ್ಲಾ ಆಸ್ಪತ್ರೆಗಳು, ಎಲ್ಲಾ ಕಡೆ ನಮ್ಮ ಸರ್ಕಾರ ಬಂದ ನಂತರ ಆರೋಗ್ಯ ಕ್ಷೇತ್ರದಲ್ಲಿ ಒಂದು ರೀತಿಯಲ್ಲಿ ಕ್ರಾಂತಿಯನ್ನು ತಂದು ಎಲ್ಲಾ ಕಡೆ ಖಾಲಿ ಇದ್ದಂತ ಇವತ್ತೇನು ನಮ್ಮ ವೈದ್ಯರ ಹುದ್ದೆಗಳಿದೆ ಭರ್ತಿ ಮಾಡುವಂತದ್ದು ನಡೀತಾ ಇದೆ. ತಜ್ಞ ವೈದ್ಯರ ಭರ್ತಿ ಮಾಡ್ತಾ ಇದ್ದೇವೆ. ಎಲ್ಲಾ ಕಡೆ ಡಯಾಲಿಸಿಸ್ ಉಚಿತವಾಗಿ ಕೊಡ್ತಾ ಇದ್ದೇವೆ. ಉಚಿತವಾಗಿ ಔಷಧಿ ಕೊಡುವಂತದ್ದು ನಡೀತಾ ಇದೆ. ಕ್ಯಾನ್ಸರ್ ಸೆಂಟರ್ ಈ ವರ್ಷ ಸುಮಾರು 25-30 ಕೋಟಿ ರೂಪಾಯಿಗೆ ಇವತ್ತು ಅನುದಾನ ಕೊಡಲಾಗಿದೆ. ಕ್ಯಾತ್ ಲ್ಯಾಬ್ ನಿರ್ಮಾಣ ಆಗಿದೆ. ಪ್ರಾರಂಭ ಆಗಲಿಕ್ಕೆ ತಜ್ಞ ವೈದ್ಯರ ಕೊರತೆಯಿಂದ ವಿಳಂಬ ಆಗಿದೆ. ಅದನ್ನು ಶೀಘ್ರದಲ್ಲಿ ಪ್ರಾರಂಭ ಮಾಡಲಾಗುವುದು. ಇದರ ಜೊತೆಯಲ್ಲಿ ಮನೆ ಮನೆಗೆ ಹೋಗಿ ಆರೋಗ್ಯ ತಪಾಸಣೆ ಮಾಡುವಂತ ಯೋಜನೆಯನ್ನು ಜಾರಿಗೆ ತಂದಿದ್ದೇವೆ. ಇವತ್ತೇನು ಜನರಿಗೆ ನಮ್ಮಲ್ಲಿರುವಂತಹ ತಾಯಿ ಮರಣ ಪ್ರಮಾಣ ಇರಬಹುದು, ಮಗು ಮರಣ ಪ್ರಮಾಣ ಇರಬಹುದು, ಇವೆಲ್ಲವೂ ಇವತ್ತೇನು ಸೂಚ್ಯಂಕಗಳಿದ್ದಾವೆ ನಮ್ಮ ಆರೋಗ್ಯದ ಕ್ಷೇತ್ರದಲ್ಲಿ ಬೇರೆ ಜಿಲ್ಲೆಗೆ ಹೋಲಿಕೆ ಮಾಡಿದರೆ ನಮ್ಮ ಜಿಲ್ಲೆ ಇನ್ನೂ ಉತ್ತಮವಾಗಿದೆ. ಇನ್ನೂ ಒಳ್ಳೆಯ ರೀತಿಯಿಂದ ನಮ್ಮ ಎಲ್ಲ ಸಾಮಾನ್ಯ ಜನರಿಗೂ ಸಮಾನವಾದಂತಹ ಒಂದು ಉಚಿತವಾದಂತಹ ಉತ್ತಮವಾದಂತಹ ಆರೋಗ್ಯ ಕೊಡಲಿಕ್ಕೆ ಮತ್ತೆ ಯಾವುದೇ ಸಾಂಕ್ರಾಮಿಕ ರೋಗ ಹರಡದಂತೆ ಕ್ರಮ ತೆಗೆದುಕೊಳ್ಳಿಕ್ಕೂ ಇವತ್ತು ಎಲ್ಲಾ ರೀತಿಯ ಪ್ರಯತ್ನ ನಡೀತಾ ಇದೆ, ಸುಧಾರಣೆ ನಡೀತಾ ಇದೆ. ಮುಂಬರುವಂತಹ ದಿನಮಾನಗಳಲ್ಲಿ
ನಮ್ಮ ಸರ್ಕಾರದ ಅವಧಿಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆ